ಅದ್ಗೆ ಏನ್ ಶಶಿ, ಹಾಲು ಉಕ್ ಬರ್ತಿದೆ, ಏನ್ ಯೋಚನೆ ಮಾಡ್ತಿದ್ಯಾ ಅದ್ಗೆ? ಆ ಮನೇಲಿ ಹಾಲು ಉಕ್ಕಿಸ್ಬೇಕಾದವಳು ಈ ಮನೇಲಿ ಸ್ಟವ್ ಆರಿಸ್ದ್ಯಾ? ನನ್ ಬಗ್ಗೆನೇ ಯೋಚನೆ ಮಾಡ್ತಿದ್ಯಾ ಅದ್ಗೆ? ನಿನ್ ಬಗ್ಗೆ ಅಲ್ದೇನೆ ನನಗ್ ಬೇರೆ ಯೋಚನೆ ಏನಿರತ್ತೆ ಶಶಿ? ಬಿಟ್ಬಿಡು ಅದ್ಗೆ, ಹೇಗಾಗ್ಬೇಕು ಅಂತ ಬರ್ದಿರುತ್ತೋ ಹಾಗೆ ಆಗುತ್ತೆ. ಕಷ್ಟಪಟ್ಟು ತನ್ನ ಹಣೆ ಬರನ ತಾನೇ ಬರ್ಕೊಂಡು ಚಾಣಕ್ಯನ್ ತಂಗಿ ನೀನು. ವಿಧಿನ ಎದುರಿಸಿ ಹೋರಾಡ್ತಿರೋ ಒಬ್ಬ ವೀರನಿಗೆ ಒಡ ಹುಟ್ಟಿದವಳು ಹೀಗ್ ಮಾತಾಡ್ಬೋದಾ? ಅಣ್ಣನ ಹೋರಾಟ ನನ್ ಮೇಲೆ ಆಗಿರ್ಬೇಕಾದ್ರೆ ವಿಧಿನ ನಂಬ್ಕೊಳ್ದೆ ನಾನೇನ್ ಮಾಡ್ಲಿ ಅದ್ಗೆ? ನಿಮ್ಮಣ್ಣನ್ ಕೋಪ ನಿನ್ ಮೇಲಲ್ಲ, ನಮ್ಮಣ್ಣನ್ ಮೇಲೆ. ಅಭಿ ಮೇಲೆ ಅಣ್ಣನ್ ಕೋಪ ಇದ್ರೆ ನನ್ ಮೇಲೆ ಕೂಡ ಇದ್ದಾಗೆ ಅದ್ಗೆ. ಹಾಗಾದ್ರೆ ಆ ಕೋಪನ ಕಡಿಮೆ ಮಾಡಿಸ್ಬಿಡೋಣ. ಅದು ಆಗ್ದಿರೋ ಕೆಲ್ಸ. ಹೇಳ್ತಿರೋದು ದಿವ್ಯ. ನಿನ್ ಮೇಲೆ ನಂಗೆ ನಂಬಿಕೆ ಇದೆ ಅದ್ಗೆ, ಆದ್ರೆ ಅಣ್ಣ ತುಂಬಾ ಹಟ್ಮಾರಿ. ಈ ಸಮಸ್ಯೆಗೆ ಪರಿಹಾರ ಗೊತ್ತಿಲ್ಲ ಆದ್ರೆ ಒಂದು ದಾರಿ ಕಾಣಿಸ್ತಿದೆ. ನಮ್ಮ ಅಣ್ಣನ್ ಮನ್ಸಲ್ಲಿ ಏನಿದೆ, ಅವನ್ ಯಾಕೆ ನಮ್ಮ ಹತ್ರ ಹೇಳ್ತಿಲ್ವೋ ಇದನ್ ಮೊದ್ಲು ತಿಳ್ಕೋಬೇಕು. ಸಮಯ ಬಂದಾಗ ಅಣ್ಣನೇ ಹೇಳ್ತಾನೆ ಅಂತ ಕೇಶವ ಹೇಳ್ದ. ನಮೀಗ ಅಷ್ಟೊಂದ್ ಟೈಮ್ ಇಲ್ಲ, ನಾವ್ ಬೇಗ ತಿಳ್ಕೋಬೇಕು. ನಾವಿಲ್ಲಿ, ಅಣ್ಣ ಅಲ್ಲಿ ಇದ್ರೆ ತಿಳ್ಕೊಳ್ಳೋದ್ ಕಷ್ಟ. ಸೊ ನಾವೇ ಅಲ್ಲಿಗೆ ಹೋಗ್ಬೇಕು. ಅದ ಅಸಾಧ್ಯ ಅದ್ಗೆ. ಅಭಿ ಅಂದ್ರೆ ಅಣ್ಣಂಗೆ ತುಂಬಾನೇ ಕೋಪ ಇದೆ, ಅವನ್ ಬರೋದೇ ಇಲ್ಲ. ಹೀಗಾದ್ರೂ ಬರೋ ಹಾಗ್ ಮಾಡ್ಬೇಕು. ಹೇಗ್ ಬರೋ ತರ ಮಾಡ್ತೀಯಾ? ಶಶಿ, ಜಾಗಿಂಗ್ ಇಂದ ಅಣ್ಣ ಬಂದ ಅನ್ಸುತ್ತೆ. ಏನು ಅಂತ ಕೇಳು. ಏನಣ್ಣ? ಕಾಫಿ ತಗೊಂಬಾಮ್ಮ. ಹಾ ಸರಿ. ನೀನಿರು ಶಶಿ, ನಾನ್ ತಗೊಂಡ್ ಹೋಗ್ತೀನಿ. ಪರವಾಗಿಲ್ಲ ಅದ್ಗೆ, ನಾನ್ ತಗೊಂಡ್ ಹೋಗ್ತೀನಿ.